ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 57ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಸಂಸ್ಕೃತಿ ವೈಭವ. ಸ್ವಾತಿಯ ಇವೆಂಟ್ ಮ್ಯಾನೇಜ್ಮೆಂಟ್ ಅಂಬೆಗಾಲು ಇಡುತ್ತಾ ಬೆಳೆಯುತ್ತಿತ್ತು. ಬಿಸ್ನೆಸ್ ಪ್ರಪಂಚದಲ್ಲಿ ಸಹನಾ ಅವರ ಮಾರ್ಗದರ್ಶನದ ಜೊತೆಗೆ ಗುರುರಾಜ್ ನೀಲಾ ಅವರ ಬೆಂಬಲ ಸ್ವಾತಿಗೆ ಮುಂದಡಿ ಇಡಲು ಧೈರ್ಯ ತುಂಬುತ್ತಿತ್ತು. ಸಹನಾ ಅವರು ಕೂಡ ವೃತ್ತಿ ವೈಷಮ್ಯವಿಲ್ಲದೆ ಸ್ವಾತಿ ಬೆಳವಣಿಗೆಯಲ್ಲಿ ತಮ್ಮದೇ ಕೊಡುಗೆ ನೀಡುತ್ತಿದ್ದರು. ಸ್ವಾತಿ ಅವರ ಮಾರ್ಗದರ್ಶನದಲ್ಲಿ ಬಿಸ್ನೆಸ್ನ ಒಳಗೂ ಹೊರಗೂ ಕಲಿಯುತ್ತಿದ್ದಳು. ಹಾಗೆ ದೇವಿಕಾ ಅವರ ಆನ್ಲೈನ್ ಸ್ಟೋರ್ ಕಲಾ ಸಂತೆ ಕೂಡ ನಿಧಾನವಾಗಿ ಚಿಗುರುತ್ತಿತ್ತು. ದೇವರ ಪೂಜೆಗೆ ಬೇಕಾದ ಹತ್ತಿ, ಬತ್ತಿ, ಬಾಣಂತಿ ಲೇಹ್ಯ, ಬಸುರಿ ಬಾಣಂತಿಗೆ ಕೊಡಬೇಕಾದ ಔಷಧಿಗಳು, ಕಾಲಗರ್ಭದಲ್ಲಿ ಮರೆಯಾಗುತ್ತಿರುವ ಅಪರೂಪದ ತಿಂಡಿಗಳು, ಮದುವೆ ಮನೆಯಲ್ಲಿ ಇಡುವ ಅಲಂಕಾರಿಕ ವಸ್ತುಗಳು, ಹೀಗೆ ಹಲವಾರು ವೈವಿಧ್ಯಗಳನ್ನು ಒಳಗೊಂಡಿತ್ತು ದೇವಿಕಾ ಅವರ ಸಂತೆ. ದೇವಿಕಾ ಈಗ ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಸಂತೃಪ್ತೆ. ದೇವಿಕಾ ಹಾಗೂ ಸ್ವಾತಿ ಇಬ್ಬರೂ ಈಗ ಸ್ವಾವಲಂಬನೆಯ ಮಾರ್ಗ ಹಿಡಿದಿದ್ದರು. ದೇವಿಕಾರ ಕೈಯಲ್ಲಿ ಮುಂಚಿನಿಂದಲೂ ಇರುತ್ತಿದ್ದ ದುಡ್ಡು ಅಪ್ಪ ಅಥವಾ ಮಗ ಕೊಟ್ಟಿದ್ದ ದುಡ್ಡಾಗಿರುತ್ತಿತ್ತು. ಆದರೆ ಈಗ ತಾವೇ ಕಷ್ಟಪಟ್ಟು ಅರ್ಜಿಸಿದ ದುಡ್ಡು ಕೈಯಲ್ಲಿರುವುದು ಅವರಿಗೇನೋ ಧೈರ್ಯ, ಸಂತೃಪ್ತಿ ಕೊಡುತ್ತಿತ್ತು. ಸ್ವಾತಿ ಸಿರಿಗೆ ಸಮಯ ಅವಕಾಶ ಸಿಕ್ಕಿದಾಗಲೆಲ್ಲ ಹೆಣ್ಣು ಸ್ವಾವಲಂಬಿಯಾಗಿರಬೇಕು ಎಂಬ ಪಾಠವನ್ನು, ಜೊತೆಗೆ ಜೀವನವನ್ನು ಧೈರ್ಯವಾಗಿ ಎದುರಿಸಿ ಬದುಕುವುದು ಹೇಗೆಂದು ಅವಳ ವಯಸ್ಸಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುತ್ತಲೇ ಇರುತ್ತಿದ್ದಳು. ತಾನು ಬದುಕಿನಲ್ಲಿ ದುಡುಕಿ ಹೆಜ್ಜೆ ಇಟ್ಟ ಹಾಗೆ ತನ್ನ ಮಗಳು ದುಡುಕಬಾರದು ಎಂದು ಪ್ರೀತಿಯ ಜೊತೆಗೆ ಎಚ್ಚರಿಕೆಯಿಂದ ಬೆಳೆಸುತ್ತಿದ್ದಳು. ದೇವಿಕಾ ಅವರು ಕೂಡ ಸ್ವಾತಿಗೆ ಬೆಂಬಲವಾಗಿ ನಿಂತಿದ್ದರು. ಏನೇ ಸಾರಿಕಾ, ಸಾನು ಬಂದ್ಲಾ? ವಿಜಯಮ್ಮ ಕೇಳಿದರು. ಇನ್ನೂ ಇಲ್ಲ ಕಣಮ್ಮ, ಆಕಳಿಸುತ್ತಾ ಉತ್ತರ ಕೊಟ್ಟಳು ಸಾರಿಕಾ. ಆಗಲೇ 10 ಗಂಟೆ ಆಗೋಯ್ತಲ್ಲೇ, ಇನ್ನೂ ಬಂದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ಟಿದ್ರೆ ಏನೇ ಗತಿ? ಸೆರಗು ಬಾಯಿಗೆ ಅಡ್ಡ ಇಟ್ಟು ಬಿಕ್ಕಿದರು. ಅಮ್ಮ, ಮಧ್ಯಾಹ್ನ ಅವಳು ಮಾತಾಡಿದ್ದು ನೋಡಿದ್ರೆ ಅವಳು ಹಾಗೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋತಾಳೆ ಅಂತ ಅನಿಸುತ್ತಾ? ಸುಮ್ಮನಿರು, ಈಗಲೂ ಅವನ ಜೊತೆ ಅಲ್ದಾಡ್ತಾ ಇರಬೇಕಷ್ಟೆ, ಸಿಡುಕಿದಳು ಸಾರಿಕಾ. ವಿಜಯಮ್ಮನಿಗೂ ಅವಳು ಹೇಳಿದ ಮಾತು ನಿಜವೆನಿಸಿ ಸುಮ್ಮನೆ ಸಾನ್ನಿಧ್ಯಳ ದಾರಿ ಕಾಯುತ್ತಾ ಕುಳಿತರು. ಅಲ್ಲಮ್ಮ, ಗಂಡಿನ ಕಡೆಯವರು ನಾನು ಅಂದ್ಕೊಂಡಿದ್ದಕ್ಕಿಂತನೂ ಜೋರಾಗೇ ಇದ್ದಾರೆ. ಅವ್ರ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡೋದಕ್ಕಾಗತ್ತೇನಮ್ಮ? ಕೇಳಿದಳು ಸಾರಿಕಾ. ಆಗುತ್ತೋ ಬಿಡುತ್ತೋ, ಮಾಡಿಕೊಡ್ಲೇಬೇಕಲ್ಲಮ್ಮ, ಚಿಂತೆಯಿಂದ ನುಡಿದರು ವಿಜಯಮ್ಮ. ಅಷ್ಟೊಂದು ದುಡ್ಡಿದೆಯೇನಮ್ಮ ನಿನ್ನ ಹತ್ರ? ಸಾನು ಹತ್ರ ಕೂಡ ಅಬ್ಬಬ್ಬ ಅಂದ್ರೆ ಒಂದು 5 ಲಕ್ಷ ಇರ್ಬೋದೇನೋ. ಸಂಜೆಗೂ ಬೇರೆ ಕೆಲಸ ಇಲ್ಲ? ಸಾರಿಕಾ ಕುತೂಹಲದಿಂದ ಕೇಳಿದಳು. ಅಯ್ಯ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆಯಾ ಮಾರಾಯ್ತಿ? ಸಾನು ಹತ್ರ ಅಲ್ಪ ಸ್ವಲ್ಪ ಇರ್ಬೋದು. ನಾನು ಅವತ್ತೇ ಹೇಳಲಿಲ್ವಾ, ಸಂಕೇತ ಮತ್ತು ಅವನ ಹೆಂಡತಿ ಇದ್ದಾರಲ್ಲ, ಈ ಸಂಸಾರದ ಜವಾಬ್ದಾರಿ ಅವ್ರಿಗೂ ಸೇರಿದು ತಾನೇ, ಅವ್ರು ಕೊಡ್ತಾರೆ ಬಿಡು. ನಿರ್ಲಕ್ಷ್ಯದಿಂದ ನುಡಿದರು. ನೀನೇನಮ್ಮ, ಇನ್ನು ಆ ಹುಡುಗಿ ಸಂಕೇತನ ಮದುವೆನೇ ಆಗಿಲ್ಲ, ಆಗಲೇ ಅವಳು ಈ ಸಂಸಾರದ ಜವಾಬ್ದಾರಿ ತಗೊಳ್ಳಿ ನಿಂತಿದೆಯಾ? ನನಗೇನೋ ಅವ್ರು ಈ ಮನೇಲಿ ಇರ್ತಾರೆ ಅನ್ನೋದೇ ಅನುಮಾನ ಎಂದಳು ಸಾರಿಕಾ. ಥೂ, ಏನೇ ನೀನು ಬರೀ ಅಪಶಕನದ ಮಾತೇ ಆಡ್ತೀಯ, ಸಿಡುಕಿದರು ವಿಜಯಮ್ಮ. ಅಪಶಕನ ಅಲ್ಲಮ್ಮ, ಇದು ವಾಸ್ತವ. ನೀನು ವಾಸ್ತವದ ಬಗ್ಗೆನೂ ಯೋಚನೆ ಮಾಡಬೇಕು ತಾನೇ. ಮತ್ತೆ ಏನು ಮಾಡೋದೆ? ನಿರುಪಾಯರಾಗಿ ಕೇಳಿದರು ವಿಜಯಮ್ಮ. ನೋಡು, ಇದು ನಿಂಗೆ ಒಳ್ಳೆ ಚಾನ್ಸು ಸಂಜು ಸ್ವೀಟಿ ಮದುವೆ ಮಾಡಿಸೋದಕ್ಕೆ. ಸಾನು ಮದುವೆಗೆ ಬೇಕಾಗಿರೋ ದುಡ್ಡಷ್ಟನ್ನು ಸ್ವೀಟಿ ತಂದೆ ಕೊಡ್ತಾರೆ. ಸಾನು ಈ ರೀತಿ ಎಡವಟ್ಟು ಮಾಡ್ಕೊಂಡಿದ್ದಾಳೆ ಅಂದರೆ ಸಂಜು ಕಿಮಕ್ಕಂದೇ ಮದುವೆಗೆ ಒಪ್ಪಿಗೆ ಕೊಡ್ತಾನೆ. ಸಾರಿಕಾ ತಾಯಿಗೆ ಉಪದೇಶ ಕೊಡುತ್ತಿದ್ದಳು. ಇದೆಷ್ಟೂ ಮಾತು ಕೋಣೆಯ ಹೊರಗೆ ಅಮ್ಮನ ಆರೋಗ್ಯ ವಿಚಾರಿಸಲು ಬಂದಿದ್ದ ಸಂಜಯ್ ಹಾಗೂ ಸಂಕೇತನ ಕಿವಿಗೆ ಬಿದ್ದಿತ್ತು. ಅವರಿಗೆ ಏನೋ ಹೇಳಲು ಹೊರಟ ಸಂಜಯ್ನ ಕೈ ಹಿಡಿದು ನಿಲ್ಲಿಸಿದ ಸಂಕೇತ್. ನನ್ನ ಯಾಕೋ ತಡಿತಾ ಇದೆಯಾ ಸಂಕು? ಸಂಜಯ್ನನ್ನು ಮಾತನಾಡದಂತೆ ತಡೆದು ರೂಮಿಗೆ ಕರೆದುಕೊಂಡು ಬಂದ ಸಂಕೇತ್ನನ್ನು ಕೇಳಿದ ಸಂಜಯ್. ಅಮ್ಮ ಅಕ್ಕನ ಮಾತು ಕೇಳಿ ಸಂಜಯ್ನ ಹೃದಯ ಒಡೆದು ಹೋಗಿತ್ತು. ತಮ್ಮ ಬಗ್ಗೆ ಮಾತ್ರ ಆಲೋಚನೆ ಮಾಡುವ ಸ್ವಾರ್ಥ ತುಂಬಿದ ಮಂದಿ ಸಂಜಯನಿಗೂ ಒಂದು ಹೃದಯ ಇದೆ ಎಂದಾಗಲಿ,
ಅಥವಾ ಅವನ ಮನಸ್ಸಿಗೊಪ್ಪದ ಮದುವೆಯಿಂದ ಆಗುವ ಅನಾಹುತವೇನೆಂದಾಗಲಿ ಯೋಚನೆಯನ್ನೇ ಮಾಡದೆ ಕೇವಲ ತಮ್ಮ ಅನುಕೂಲಕ್ಕಾಗಿ ಸ್ವೀಟಿಯನ್ನು ಅವನ ತಲೆಗೆ ಕಟ್ಟಲು ನೋಡುತ್ತಿದ್ದರು. ಅಯ್ಯೋ ಅಣ್ಣ, ನಿಂಗೆ ಇನ್ನೂ ಅವ್ರ ಪೂರ್ತಿ ಪರಿಚಯ ಆಗಿಲ್ಲ. ಸಾರಿಕಾ ಆ ಸ್ವೀಟಿ ಜೊತೆ ಯಾಕೆ ನಿನ್ನ ಮದುವೆ ಮಾಡಿಸ್ಬೇಕು ಅಂತ ಅಷ್ಟೊಂದು ಆತರ ಪಡ್ತಾ ಇದ್ದಾಳೆ ಅಂತ ಗೊತ್ತಿದೆಯಾ ನಿನಗೆ? ಈ ಮದುವೆ ಆದರೆ ಆ ಸ್ವೀಟಿ ತಂದೆ ಸಾರಿಕಾ ಮತ್ತು ಅವಳ ಗಂಡಂಗೆ ಬಿಸ್ನೆಸ್ಸಲ್ಲಿ ಪಾಲು ಕೊಡ್ತೀನಿ, ಅಂದರೆ ಪಾರ್ಟ್ನರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಂಬಿ ಸಾರಿಕಾ ಮತ್ತು ಅವಳ ಗಂಡ ಬೇಕಾದಷ್ಟು ಕಡೆ ಸಾಲ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಾರಿಕಾನ ಗಂಡಂಗೆ ಕುದುರೆ ಬಾಲದ ಹುಚ್ಚು, ಅದ್ರ ಸಲುವಾಗಿ ಕೂಡ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದಾನೆ. ಈಗ ನೀನು ಸ್ವೀಟಿ ಜೊತೆ ಮದುವೆ ಆಗಿಬಿಟ್ರೆ ಅವ್ರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಅಕಸ್ಮಾತ್ ಸ್ವೀಟಿ ಒಳ್ಳೆ ಹುಡುಗಿ ಆಗಿದ್ದಿದ್ರೆ, ನಿನಗೆ ಒಳ್ಳೆ ಸಂಗಾತಿ ಆಗ್ತಾಳೆ ಅನ್ನೋ ಹಾಗಿದ್ದಿದ್ರೆ ಖಂಡಿತ ನಾನು ಈ ಮದುವೆನ ವಿರೋಧಿಸ್ತಾ ಇರಲಿಲ್ಲ ಅಣ್ಣ. ಆದರೆ ಅವಳು ನಿನಗೆ ತಕ್ಕ ಹುಡುಗಿ ಅಲ್ಲ. ನೀನು ನನ್ನನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಅಣ್ಣ. ಒಂದು ಮಾತು ಹೇಳ್ತೀನಿ ಕೇಳು, ನೀನು ಈ ಮನೆ ಬಿಟ್ಟು ಎಲ್ಲರಿಂದ ದೂರ ಹೋಗ್ಬಿಡು. ಎಲ್ಲರೂ ಸ್ವಾರ್ಥಿಗಳೇ ಅಣ್ಣ. ನಾನು ನನ್ನನ್ನು ಸೇರಿಸಿ ಈ ಮಾತು ಹೇಳ್ತಾ ಇರೋದು. ನಾನು ನನ್ನ ಸ್ವಾರ್ಥ ನೋಡಿಕೊಂಡು ಬೇರೆ ದೇಶಕ್ಕೆ ಹೊರಟು ಹೋಗ್ತಾ ಇದ್ದೀನಿ. ನೀನಿಲ್ಲೇ ಇದ್ದರೆ ಹೇಗಾದರೂ ಮಾಡಿ ಕೊನೆಗೆ ಆಣೆ ಪ್ರಮಾಣ ಮಾಡಿಸ್ಕೊಂಡಾದರೂ ನಿನ್ನ ಮದುವೆನ ಆ ಸ್ವೀತಿ ಜೊತೆ ಮಾಡೇ ಬಿಡ್ತಾರೆ. ನೋಡು, ಹೇಗಿದ್ದರೂ ಒಂದು ಹೊಸ ಕೆಲಸನ ಹುಡ್ಕೊಳ್ಬೇಕಾಗಿದೆ ನೀನು. ಹೊಸ ಜಾಗದಲ್ಲಿ ಹೊಸ ಜೀವನ ಕಟ್ಕೊ. ಅತ್ತಿಗೆನ ಹುಡ್ಕೋ ಪ್ರಯತ್ನ ಬಿಡಬೇಡ. ನಾನು ಕೂಡ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಒಂದೊಳ್ಳೆ ಬದುಕು ನಿಂದಾಗುತ್ತೆ ಅಣ್ಣ, ಯೋಚನೆ ಮಾಡು. ಸಂಕೇತನ ಸುದೀರ್ಘವಾದ ಮಾತು ಕೇಳಿ ಸಂಜಯ್ ಯೋಚನೆಗೆ ಬಿದ್ದ. ಜನ ನಿನ್ನ ಇವೆಂಟ್ ಮ್ಯಾನೇಜ್ಮೆಂಟ್ನ ಹುಡುಕ ಬರಬೇಕು ಅಂದರೆ ನಿನ್ನಲ್ಲಿ ಏನಾದರೂ ಸ್ಪೆಷಲ್ ಕ್ವಾಲಿಟಿ ಇರಬೇಕು ಅಲ್ವಾ? ಸೊ ಏನಾದರೂ ಹೊಸದಾಗಿ ಯೋಚನೆ ಮಾಡು. ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯೋದು ಮದುವೆ. ಅದನ್ನು ಜನ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನೋದು ಎಲ್ಲರ ಬಯಕೆ ಆಗಿರುತ್ತೆ. ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಬಯಸಿ ಬರೋರು ದುಡ್ಡು ಒಂದೆರಡು ಕಾಸು ಹೆಚ್ಚಾದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಬೇಕು ಅಂತ ಬರೋರೇ ಹೆಚ್ಚು. ಹಾಗಾಗಿ ನೀನು ಸ್ವಲ್ಪ ದುಡ್ಡು ಹೆಚ್ಚಿಟ್ಟರೂ ಪರವಾಗಿಲ್ಲ, ಕ್ವಾಲಿಟಿಲಿ ಮಾತ್ರ ಹೊಂದಾಣಿಕೆ ಮಾಡ್ಕೋಬೇಡ. ಹೊಸ ಹೊಸ ಐಡಿಯಾನ ಇಂಪ್ಲಿಮೆಂಟ್ ಮಾಡು. ಅದನ್ನು ಚೆನ್ನಾಗಿ ಪ್ರಚಾರ ಮಾಡು. ಆಫ್ಲೈನ್ ಆನ್ಲೈನ್ ಎರಡೂ ಕಡೆಗೆ ಪ್ರಚಾರ ಜೋರಾಗಿಯೇ ಇರಲಿ. ಗುರುರಾಜ್ ಅವರು ನೀಡಿದ ಸಲಹೆ ಸ್ವಾತಿಗೆ ಬಹಳವೇ ಹಿಡಿಸಿತು. ನೀವು ಹೇಳೋದೇನೋ ಸರಿ ಅಂಕಲ್, ಆದರೆ ಅದಕ್ಕೆಲ್ಲ ಬಂಡವಾಳ ಬೇಕಲ್ಲ ಅನುಮಾನಿಸಿದಳು. ಸಾಲ ಸರ್ಕಾರ ಬೇಕಾದಷ್ಟು ಸವಲತ್ತು ನೀಡಿದೆ ಸ್ವಾತಿ, ಅದನ್ನು ಬಳಸ್ಕೊಳ್ಬೇಕು ಅಷ್ಟೇ. 4-6 ಕಡೆ ಓಡಾಡಿದ್ರೆ ನಿಂಗೆ ಹೊಸ ಐಡಿಯಾಗಳು ಬರುತ್ತೆ, ಹೊಸ ಯೋಜನೆಗಳ ಬಗ್ಗೆನೂ ತಿಳಿಯುತ್ತೆ. ನಾನಂತೂ ನಿನ್ನ ಜೊತೆಗೆ ಸದಾ ಇರ್ತೀನಿ. ತಂದೆಯೊಬ್ಬ ಮಗಳಿಗೆ ನೀಡಬೇಕಾದ ಧೈರ್ಯದ ಮಾತು ಹೇಳಿದರು ಗುರುರಾಜ್. ಸ್ವಾತಿ ಮುಗುಳುನಗೆ ಬೀರಿ, ನಿಮ್ಮ ಬೆಂಬಲ ಆಶೀರ್ವಾದ ಎರಡೂ ಇದೆ ಅಂದಮೇಲೆ ಸೋಲೋ ಮಾತೇ ಇಲ್ಲ ಅಂಕಲ್, ಖಂಡಿತ ನಾನು ಗೆಲ್ತೀನಿ ಎಂದವಳ ಮಾತಲ್ಲಿ ವಿಶ್ವಾಸ ಜಿನುಗುತ್ತಿತ್ತು. ಸ್ವಾತಿ ಯಶಸ್ಸಿನ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ನಡೆಯುತ್ತಿದ್ದಳು. ಸಾನು, ನಿಂತ್ಕೊಳ್ಳೆ, ಮನೆಗೆ ಬರೋ ಹೊತ್ತಾಯಿದು. 11 ಗಂಟೆ ಮೀರಿ ಬಂದ ಮಗಳ ರಟ್ಟೆ ಹಿಡಿದು ನಿಲ್ಲಿಸಿ ಕೇಳಿದರು ವಿಜಯಮ್ಮ. ಏನಮ್ಮ ನಿಂದ್ರಾಗಳೇ, ಮನೆಗೆ ಬರ್ತಾ ಇದ್ದ ಹಾಗೆ ಕೂಗಾಡ್ತಾ ಇದೆಯಲ್ಲ, ಸಿಡುಕಿದಳು ಸಾನ್ನಿಧ್ಯ. ಕುಡಿದು ಬಂದಿದೆಯೇನೇ? ಅವಳ ಹತ್ತಿರ ಬಂದು ಕೇಳಿದಳು ಸಾರಿಕಾ. ಥತ್, ಮನೇನಾ ಇದು? ಒಳ್ಳೆ ಪೊಲೀಸ್ ಸ್ಟೇಷನ್ ಥರ ವಿಚಾರಣೆ ಮಾಡ್ತಾ ಇದ್ದೀರಾ? ಹಾಂ ಹೌದು, ಕುಡ್ದು ಬಂದಿದ್ದೀನಿ ಕಣೆ. ಏನೇ ಈಗ? ಅಕ್ಕನಿಗೂ ಜೋರು ಮಾಡಿದಳು. ಅಲ್ವೇ, ನೀನಿರೋ ಸ್ಥಿತಿಲಿ ಈ ಕುಡ್ತಾ ಸಿಗರೇಟು ಇದೆಲ್ಲ ಒಳ್ಳೆಯದಲ್ಲ ಕಣೆ. ದನಿ ತಗ್ಗಿಸಿ ಬುದ್ಧಿ ಹೇಳುವ ಪ್ರಯತ್ನ ಮಾಡಿದಳು ಸಾರಿಕಾ. ಹಾಂ, ನಾನಿರೋ ಸ್ಥಿತಿ ಅಂದರೆ ಎಂದವಳು. ನೋಡು, ನನಗೀಗ ನಿನ್ನ ಹತ್ರ ಮಾತಾಡ್ದ ಕೂರೋಷ್ಟು ಪೇಷನ್ಸ್ ಇಲ್ಲ. ಮೊದಲೇ ಹೊಟ್ಟೆ ಎಲ್ಲ ನೋಯ್ತಿದೆ ಎನ್ನುತ್ತಾ ತನ್ನ ರಟ್ಟೆ ಹಿಡಿದಿದ್ದ ವಿಜಯಮ್ಮನನ್ನು ತಳ್ಳಿ ಮುಂದೆ ಅಡಿ ಇಟ್ಟಳು. ಹೊಟ್ಟೆ ನೋವಾಗದೇ ಇರುತ್ತಾ? ಗರ್ಭಿಣಿ ಹೆಂಗಸು
ಹೀಗೆಲ್ಲ ಟೈಟ್ ಪ್ಯಾಟ್ ಹಾಕ್ಕೊಂಡು ಕುಡಿತಾ ಇದ್ದರೆ ನೋವಾಗದೆ ಇನ್ನೇನಾಗುತ್ತೆ? ಮುಸು ಮುಸು ಅಳುತ್ತಾ ಹೇಳಿದರು ವಿಜಯಮ್ಮ. ಗರ್ಭಿಣಿನ? ನಾನಾ? ಓ ಜೋರಾಗಿ ನಕ್ಕಳು. ಆ ಕಿಟ್ ನೋಡಿದ್ಯಾ? ಗರ್ಭಿಣಿ ಆಗಿದ್ದೆ. ಈಗ ನೋ 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 ನಾನು ಗರ್ಭಿಣಿ ಅಲ್ಲ ಈಗ. ಅದಕ್ಕೆ ನೆನ್ನೆನೇ ಒಂದು ಮುಕ್ತಿ ಕಾಣಿಸ್ಬಿಟ್ಟೆ. ಸೊ ಯು ಡೋಂಟ್ ವರಿ ಎಂದಳು ಸಾನ್ನಿಧ್ಯ. ಅಯ್ಯೋ ರಾಮ, ಇನ್ನು ಏನೇನು ನೋಡಬೇಕಾಗಿದೆಯೋ ಈ ಕಣ್ಣಲ್ಲಿ. ಹಣೆ ಹಣೆ ಬಡಿದುಕೊಂಡರು ವಿಜಯಮ್ಮ. ಸಾನ್ನಿಧ್ಯನ ಮಾತು ಕೇಳಿ ಗರ ಬಡಿದವಂತೆ ನಿಂತಳು ಸಾರಿಕಾ. ಅಂದರೆ ತೆಗೆಸ್ಬಿಟ್ಟಿಯೇನೆ? ಆಘಾತಗೊಂಡು ಕೇಳಿದಳು ಸಾರಿಕಾ. ಹ್ಞೂ ಮತ್ತಿನ್ನೇನೋ ಉಡಾಫೆಯಿಂದ ಹೇಳಿದಳು. ಯಾಕೆ? ಆ ಹುಡುಗ ನಿನ್ನನ್ನು ಮದುವೆ ಆಗಲ್ಲ ಅನ್ನ? ಆದರೂ ದುಡುಕ್ಬಿಟ್ಟೆ ಕಣೆ ನೀನು. ನಾನು ಅಮ್ಮ ಇಬ್ಬರು ಹೋಗಿ ಅವರ ಅಪ್ಪನ ಹತ್ರ ಮಾತಾಡಿದ್ವಿ. ಅವರು ಮದುವೆಗೆ ಒಪ್ಪಿದ್ರು. ಕೈ ಹಿಸ್ಕಿಕೊಂಡಳು ಸಾರಿಕಾ. ಏನ? ಮದುವೆಗೆ ಒಪ್ಪದೇ ಇರೋದಾ? ಯಾರು? ಅವನಾ? ಹಲೋ, ಇವಳು ಸಾನ್ನಿಧ್ಯ. ನಾನು ನೋ ಅನ್ಬೇಕೇ ಹೊರತು ನನಗೆ ಯಾರೂ ನೋ ಅನ್ನೋದಿಲ್ಲ. ಅವನು ನನಗೆ ಹಿಡಿಸ್ಲಿಲ್ಲ, ಅದಕ್ಕೆ ನಾನೇ ಅವನನ್ನು ರಿಜೆಕ್ಟ್ ಮಾಡಿಬಿಟ್ಟೆ ಎನ್ನುವಾಗ ವಿಜಯಮ್ಮ ಕುಸಿದು ಕುಳಿತರು. ಸಾನು, ಏನು ಮಾತಾಡ್ತಾ ಇದೀಯ ನೀನು? ಆ ಹುಡುಗನ ಜೊತೆ ಓಡಾಡಿ ಇಷ್ಟೆಲ್ಲ ಮುಂದುವರೆದಾದ್ಮೇಲೆ ಹಿಡಿಸ್ಲಿಲ್ಲ ಅಂತೀಯಲ್ಲೇ, ಏನೇ ಆಗಿದೆ ನಿನಗೆ? ಸಾರಿಕಾ ಸಾನ್ನಿಧ್ಯಳ ಕೈ ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡು ಕೇಳಿದಳು. ಸಾನ್ನಿಧ್ಯಳಿಗೆ ಸಾರಿಕಾಳ ಮಾತಿನ ಮೇಲೆ ಗಮನವೇ ಇರಲಿಲ್ಲ. ಅವಳು ತನ್ನಲ್ಲೇ ಏನೋ ಲೆಕ್ಕಾಚಾರ ಹಾಕುತ್ತಾ, ಅಲ್ಲ, ವೈಭವ್ ಪೇರೆಂಟ್ಸ್ ಇರೋದು US ಅಲ್ಲಿ, ಅವ್ರ ಜೊತೆ ನೀನು ಹೆಂಗೆ ಮಾತಾಡಿದೆ ತೊದಲುತ್ತಲೇ ಕೇಳಿದಳು. ವೈಭವ? ಅವನು ಯಾರೇ ಅದು ವೈಭವ್? ನಾವು ಮಾತಾಡಿದ್ದು ಪೊಲಿಟಿಷಿಯನ್ ದಯಾನದಿ ಅವ್ರ ಹತ್ರ. ಅವ್ರ ಮಗ ಸಾತ್ವಿಕ್ ಎಂದಾಗ ಜೋರಾಗಿ ನಕ್ಕಳು ಸಾನ್ನಿಧ್ಯ. ಅಬ್ಬಾ, ನಂಗೆ ನಗು ತಡೆಯೋಕ್ಕಾಗ್ತಾ ಇಲ್ಲ. ಆ ಪಾಪಚ್ಚಿ ಸಾತ್ವಿಕ್, ಸಾರಿಕಾ ಅವನ ಜೊತೆ ಬ್ರೇಕಪ್ ಆಗಿ ಆಗಲೇ ಎನ್ನುತ್ತಾ ಬೆರಳು ಎಣಿಸುತ್ತಾ 40 ಡೇಸ್ ಆಗಿದೆ ಎಂದಳು. ಆ ಲೆಜ್ಜೆಗಿಡ್ಡ ಮಾತನ್ನು ಕೇಳಿ ಖುದ್ದು ಹೋದರು ವಿಜಯಮ್ಮ. ಅಯ್ಯೋ ಮನೆ ಹಾಳಿ, ಮಾನ್ಗಿಟ್ಟವಳೆ ಎಂದು ಅವಳ ಕೆನ್ನೆಗೆ ಬೀಸಿ ಹೊಡೆದರು. ಯು ಬೆಚ್ ಕಿರುಚಿದಳು ಸಾನ್ನಿಧ್ಯ. ತನ್ನ ತಾಯಿಗೆ ಅಂತ ಮಾತು ಹೇಳಿದಾಗ ಸಂಕೇತ್ ತಡೆಯದಾದ. ಅಷ್ಟು ಹೊತ್ತು ತನ್ನ ಕೋಣೆಯ ಒಳಗೆ ನಿಂತು 3 ಜನರ ಮಾತು ಕೇಳುತ್ತಿದ್ದವನಿಗೆ ಹೆತ್ತ ತಾಯಿಗೆ ಕೆಟ್ಟ ಪದಪ್ರಯೋಗ ಆದಾಗ ಸಹಿಸಲಾರದೆ ಹೋದ. ಸೀದಾ ಅವಳ ಕೆನ್ನೆಗೆ ಬಾರಿಸಿದ. ಸಂಕೇತನನ್ನು ಅಲ್ಲಿ ನೋಡಿ ವಿಜಯಮ್ಮ ಹಾಗೂ ಸಾರಿಕಾ ಇಬ್ಬರು ತಲೆ ತಗ್ಗಿಸಿದರು. ಏನು ಮಾತಾಡ್ತಾ ಇದೀಯಾ? ಯಾರಿಗೆ ಮಾತಾಡ್ತಾ ಇದೀಯಾ? ತುಸು ಗಟ್ಟಿಯಾದ ಸ್ವರದಲ್ಲೇ ಕೇಳಿದ. ಯೂ, ನನ್ನ ಮೇಲೆ ಕೈ ಮಾಡ್ತಾ ಇದೀಯಾ? ಯು ವಿಲ್ ಪೇ ಫಾರ್ ಇಟ್ ಎನ್ನುತ್ತಾ ನೆಲಕ್ಕೆ ಕಾಲನ್ನು ಅಪ್ಪಳಿಸಿ ತನ್ನ ಕೋಣೆಗೆ ಹೋದಳು ಸಾನ್ನಿಧ್ಯ. ಸಂಕು, ನೋಡೋ ಇದೇನಾಗೋಯ್ತು? ಹಣೆ ಬೆಳೆದುಕೊಂಡು ಅತ್ತರು ವಿಜಯಮ್ಮ. ತನ್ನ ತಾಯಿಯ ಸ್ಥಿತಿಯನ್ನು ಕಂಡು ಸಂಕೇತನಿಗೆ ಸಂಕಟವಾಯಿತು. ಆದರೆ ಅವನು ಸಂಜುವಿನಂತೆ ಭಾವುಕತೆಯಲ್ಲಿ ಕೊಚ್ಚಿ ಹೋಗುವ ವ್ಯಕ್ತಿಯಾಗಿರಲಿಲ್ಲ. ಏನು ಮಾಡೋದಮ್ಮ, ಇದು ಕಲಿಗಾಲ. ನೀನೇ ಹೇಳ್ತಾ ಇರ್ತೀಯಲ್ಲ, ತಲೆಗೆರೆದ ನೀರು ಕಾಲಿಗೆ ಬರಲೇಬೇಕು ಅಂತ. ಸೀತೆ ಅಂತ ಅತ್ತಿಗೆ ಶೀಲದ ಮೇಲೆ ಕೆಟ್ಟ ಹೆಸರಿಟ್ಟು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ರಿ. ಈಗ ನಿಮ್ಮ ಮನೆ ಮಗಳೇ ಎಂದವನ ಕಣ್ಣಲ್ಲೂ ನೀರು ಬಂದಿತ್ತು. ಎಷ್ಟಾದರೂ ಒಡ ಹುಟ್ಟಿದ ತಂಗಿ ದಾರಿ ತಪ್ಪಿದ್ದಾಳೆ ಎಂದು ತಿಳಿದಾಗ ಸಂಕಟವೇ ಆಗಿತ್ತು. ಸಂಜು ಎಲ್ಲಿ? ಮಲಗಿದನ ಅವನು. ಇಷ್ಟು ಮಾತುಕತೆಯಾದರೂ ತಮ್ಮ ಬಳಿಗೆ ಬಾರದ ಮಗನ ನಡವಳಿಕೆ ಬಗ್ಗೆ ಅಚ್ಚರಿಗೊಂಡು ಕೇಳಿದರು. ಅವನು ರೂಮಲ್ಲಿ ಮಲಗಿರಬೇಕು ಎನ್ನುತ್ತಾ ಅವನ ಕೋಣೆಯ ಕಡೆ ನಡೆದ ಸಂಕೇತ್. ಸಾರಿಕಾ ಕೂಡ ಅಳುತ್ತಾ ವಿಜಯಮ್ಮನ ಪಕ್ಕ ಕುಳಿತುಕೊಂಡಳು. ಇಬ್ಬರೂ ಒಬ್ಬರಿಗೊಬ್ಬರು ಸಮಾಧಾನ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಮ್ಮ, ಅಣ್ಣ ಮನೆ ಬಿಟ್ಟು ಹೋಗಿದ್ದಾನೆ ಎಂಬ ಸಂಕೇತನ ಮಾತಿಗೆ ಬೆಚ್ಚಿದರು ವಿಜಯಮ್ಮ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು.
ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.